ಹಾಯ್, ಎಲ್ಲರಿಗೂ ಹೇಬಾ ಕ್ಲೌಡ್ ಕಿಚನ್ಗೆ ಸ್ವಾಗತ. ನನ್ನ ಎಲ್ಲ ಕ್ರಿಶ್ಚಿಯನ್ಸ್ ಫ್ರೆಂಡ್ಸಿಗೂ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಡೋರಾ ಕೇಕ್. ಅಂದರೆ ನೀವೀಗ ಡೋರಾ ಕೇಕ್ ಎಲ್ಲ ಕೇಳಿರ್ತೀರ. ಆ್ಯಕ್ಚುಲಿ ನಾನು ಕೇಳಿದ್ದೀನಿ. ಎಲ್ಲಿ ಅಂದರೆ ಈಗ ಡೋರಾಮಾನ್ ಎಲ್ಲ ನೋಡ್ತಿರ್ತೀವಿ ಕಾರ್ಟೂನಲ್ಲಿ. ಆವಾಗ ಅದೊಂಥರ ನನಗೆ ಸ್ವೀಟ್ ಮೆಮೊರಿ ಇದೆ, ಡೋರಾಮಾನ್ ಎಲ್ಲ ನೋಡ್ತಾ ಇದ್ದಿದ್ದು. ಈಗ ಅದರಲ್ಲಿ ಬರುವಂಥ ಡೋರಾ ಕೇಕ್, ಈಗ ಅದು ನಾನು ಡೋರಾ ಕೇಕ್ ಮಾಡೋಕ್ಕೂ ಮುಂಚೆ ಅದ್ರದ್ದು ಹೇಗೆ ಡೋರಾ ಕೇಕ್ ಎಲ್ಲ ಬಂತು, ಹೇಗೆ ಶುರು ಆಯಿತು. ಆ್ಯಕ್ಚುಲಿ ಡೋರಾ ಕೇಕ್ ಅನ್ನೋದು ಜಪಾನೀಸ್ ಡಿಶ್, ಡೆಸರ್ಟು ಡೋರಾ ಕೇಕು. ಅದನ್ನು ಡೋರಾ ಕೇಕ್ ಆ್ಯಕ್ಚುಲಿ ಜಪಾನಿನ ಟೋಕ್ಯೋದಲ್ಲಿ ಫಸ್ಟು 1940 ಇಂಟ್ರೊಡ್ಯೂಸ್ ಮಾಡಿದ್ದು, ಓಕೆನಾ. ಆಮೇಲೆ ಅದರದ್ದು ಫುಲ್ಲು ವಿಕಿಪೀಡಿಯಾ ನಾನು ನನ್ನ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಈಗ ನನ್ನ ಡೋರಾ ಕೇಕ್ ಅಂದರೆ ಡೋರಕ್ಕಿ ಅಂತಲೂ ಅಂತಾರೆ. ಈಗ ಅದನ್ನು ನಾನು ಶುರು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಮಾಡೋದು ಅಂತ. ಈಗ ಇದಕ್ಕೆ ಬಾರ್ಬನ್ ಬಿಸ್ಕೆಟ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಬಿಸ್ಕೆಟ್ನ ಕ್ರೀಮು ಮತ್ತು ಬಿಸ್ಕೆಟ್ನ ಸಪ್ರೇಟ್ ಮಾಡಬೇಕು. ಬಿಸ್ಕೆಟು ಕ್ರೀಮು ಸಪ್ರೇಟ್ ಮಾಡಾಯಿತು. ಈಗ ಬಿಸ್ಕೆಟ್ನ ಜಾರಿಗೆ ಹಾಕಿ, ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಾಯಿತು. ಒಂದು ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ತಿದ್ದೀನಿ. ಪೌಡರ್ಗೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಬೇಕು. ತುಂಬ ನೀರು ಕಲಿಸ್ಬಾರ್ದು, ಗಟ್ಟಿ ಈ ಥರ ಮಾಡ್ಕೋಬೇಕು. ಈ ಥರ ರೆಡಿ ಆದಮೇಲೆ ರೆಡಿ ಮಾಡಿದ್ದನ್ನ ಈ ಪ್ಯಾನಿಗೆ ಹಾಕಬೇಕು. ಈಗ ಇದನ್ನು ಪಲ್ಟಿ ಮಾಡಬೇಕು. ಪಲ್ಟಿ ಮಾಡಿ ಫ್ರೈ ಮಾಡಬೇಕು. ಈಗ ಎರಡೂ ರೆಡಿಯಾಗಿದೆ. ಓಕೆ, ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಳ್ಳೆ ಕ್ರೀಮ್ ಸಪ್ರೇಟ್ ಮಾಡಿದ್ವಲ್ಲ, ಈಗ ಇದಕ್ಕೆ ಒಂಚೂರು ಹಾಲು ಹಾಕಬೇಕು. ಈಗ ಇದು ರೆಡಿಯಾಗಿದೆ. ಈಗ ಈ ಕ್ರೀಮ್ನ ನಾವು ಆವಾಗಲೇ ರೆಡಿ ಮಾಡಿದ್ವಲ್ಲ, ಅದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಈಗ ಮ್ಯಾರಿನೇಟ್ ಮಾಡಾದ್ಮೇಲೆ ಡೋರಾ ಕೇಕ್ ರೆಡಿಯಾಗಿದೆ. ಫೈನಲಿ ಡೋರಾ ಕೇಕ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಇದ್ರ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಕೇಕು, ಡೋರಾ ಕೇಕ್ ಚೆನ್ನಾಗಿ ಬಂದಿದೆ. ಫೈನಲಿ ಒನ್ಸ್ ಅಗೇನ್ ಮೇರಿ ಕ್ರಿಸ್ಮಸ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.